ಸಾವಿನ ನಂತರ ಆತ್ಮಕ್ಕೆ ಏನಾಗ್ತದೆ ಒಂದು ವೇಳೆ ಶ್ರಾದ್ದ ಮಾಡಲು ಯಾರೂ ಇಲ್ಲದಿದ್ದರೆ, ಅಂದ್ರೆ ಮಗನಿಲ್ಲ, ಮಗಳಿಲ್ಲ, ಯಾವುದೇ ಕುಟುಂಬ ಇಲ್ಲ, ಆಗ ಆ ಆತ್ಮ ಅಲೆದಾಡುತ್ತಾ, ಕಷ್ಟಪಡುತ್ತಾ, ಅಥವಾ ಎಲ್ಲಾದ್ರೂ ಸಿಲುಕೊಳ್ಳುತ್ತಾ ಅಂತ. ಹೌದು. ಅಥವಾ ಧರ್ಮ ಅಂದ್ರೆ ಈ ವಿಶ್ವದ ನಿಯಮ ಏನಾದರೂ ಅದರ ಕಾಳಜಿ ವಹಿಸುತ್ತಾ? ಈ ಆಳವಾದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಅಲ್ವೇ? ಗರುಡ ಪುರಾಣ, ಮಹಾಭಾರತ, ಮನುಸ್ಮೃತಿಯಲ್ಲಿ. ಖಂಡಿತ. ಇದು ಕೇವಲ ಒಂದು ತಾತ್ವಿಕ ಪ್ರಶ್ನೆಯಲ್ಲ, ಬದಲಿಗೆ ಇದು ಅನೇಕರ ಮನಸ್ಸಲ್ಲಿರೋ ಒಂದು ಭಯ. ನಿಜ. ಶ್ರಾದ್ದದ ನಿಜವಾದ ಅರ್ಥ ಏನು, ಮತ್ತೆ ಅದರ ಅನುಪಸ್ಥಿತಿಯಲ್ಲಿ ಆತ್ಮದ ಪಯಣ ಹೇಗೆ ಸಾಗುತ್ತೆ ಅನ್ನೋದರ ಬಗ್ಗೆ ಶಾಸ್ತ್ರಗಳು ಏನು ಹೇಳ್ತವೆ ಅಂತ ಇಂದು ವಿವರವಾಗಿ ನೋಡೋಣ. ಸರಿ, ಹಾಗಾದ್ರೆ ಮೂಲದಿಂದಲೇ ಶುರು ಮಾಡೋಣ. ಶ್ರಾದ್ದ ಅಂದ್ರೆ ಏನು? ಸಾಮಾನ್ಯವಾಗಿ ಇದನ್ನು ಮೃತರನ್ನ ಉದ್ಧಾರ ಮಾಡೋದು ಅಂತೀವಿ. ಹೌದು, ಅಥವಾ ಅವರಿಗೆ ಶಾಂತಿ ಸಿಗಲಿ ಅಂತ ಮಾಡೋ ಆಚರಣೆ ಅಂತಾರೆ. ಅಷ್ಟೇನಾ ಇದರ ಅರ್ಥ? ಅದಕ್ಕಿಂತ ಹೆಚ್ಚು ಆಳವಾದದ್ದು. ನೋಡಿ, ಶ್ರದ್ಧೆಯ ದೀಯತೆ ಇತಿ ಶ್ರಾದ್ದಂ ಅಂತ ಒಂದು ಮಾತಿದೆ. ಶ್ರದ್ಧೆಯಿಂದ ಕೊಡುವುದು, ಕೃತಜ್ಞತೆ ಮತ್ತೆ ಪೋಷಣೆಯ ಒಂದು ಅಭಿವ್ಯಕ್ತಿ. ಪೋಷಕರು ಬದುಕಿದ್ದಾಗ ನಾವು ಅವರಿಗೆ ಹೇಗೆ ಗೌರವ ಕೊಡ್ತೀವೋ ಅದರ ಮುಂದುವರೆದ ಭಾಗವೇ ಇದು. ತೈತೀರಿಯ ಉಪನಿಷತ್ತಿನಲ್ಲಿ ಮಾತೃದೇವೋಭವ, ಪಿತೃದೇವೋಭವ ಅಂತ ಬರುತ್ತಲ್ಲ. ಹೌದು, ತಾಯಿಯನ್ನು ದೇವತೆಯಂತೆ, ತಂದೆಯನ್ನು ದೇವರಂತೆ ಪೂಜಿಸುವಂತ. ಅದೇ ಗೌರವವನ್ನ ಅವರು ದೇಹ ತ್ಯಜಿಸಿದ ಮೇಲೂ ಮುಂದುವರೆಸೋ ಮಾರ್ಗವೇ ಶ್ರಾದ್ದ. ಹಾಗಾದ್ರೆ ಇದೊಂದು ಕೃತಜ್ಞತೆ ಸಲ್ಲಿಸೋ ರೀತಿ. ಸರಿ, ಆದರೆ ಇದು ಅನಿವಾರ್ಯನಾ? ಅಂದ್ರೆ ಶಾಸ್ತ್ರಗಳು ಇದರ ಪ್ರಾಮುಖ್ಯತೆ ಬಗ್ಗೆ ಎಷ್ಟು ಒತ್ತಿ ಹೇಳ್ತವೆ? ಶಾಸ್ತ್ರಗಳ ಪ್ರಕಾರ ಇದು ಕೇವಲ ಒಂದು ಆಯ್ಕೆಯಲ್ಲ, ಅದೊಂದು ಕರ್ತವ್ಯ. ಓ, ಕರ್ತವ್ಯ. ಹೌದು. ಮನುಷ್ಯನಿಗೆ 3 ಮುಖ್ಯ ಋಣಗಳಿವೆ ಅಂತ ಹೇಳಲಾಗತ್ತೆ. ಮೊದಲನೆಯದು ದೇವಋಣ. ಅಂದ್ರೆ ನಮ್ಮ ಜೀವನವನ್ನ ಪೋಷಿಸ್ತಿರೋ ಪ್ರಕೃತಿಯ ಶಕ್ತಿಗಳಿಗೆ. ಸರಿ, ಸೂರ್ಯ, ಗಾಳಿ, ಮಳೆ ಇವೆಲ್ಲ. ಎರಡನೆಯದು ಋಷಿಋಣ, ಅಂದ್ರೆ ನಮಗೆ ಜ್ಞಾನ, ವೇದಗಳನ್ನ ಕೊಟ್ಟ ಮಹರ್ಷಿಗಳಿಗೆ ನಾವು ಸಲ್ಲಿಸೋ ಗೌರವ. ಮೂರನೆಯದು, ಮತ್ತು ಈ ಚರ್ಚೆಗೆ ಅತ್ಯಂತ ಮುಖ್ಯವಾದದ್ದು, ಪಿತೃಋಣ. ಪಿತೃಋಣ ಅಂದ್ರೆ ನಮಗೆ ಜನ್ಮ ನೀಡಿದ ನಮ್ಮ ಪೋಷಕರು ಮತ್ತು ಪೂರ್ವಜರಿಗೆ ನಾವು ತೀರಿಸಬೇಕಾದ ಸಾಲ. ಹೌದು, ನಮಗೆ ಈ ಶರೀರ, ಸಂಸ್ಕೃತಿ ಮತ್ತೆ ಜೀವನವನ್ನ ಕೊಟ್ಟ ನಮ್ಮ ವಂಶಕ್ಕೆ ನಾವು ಋಣಿಯಾಗಿರ್ತೀವಿ. ಶ್ರಾದ್ದವು ಆ ಋಣವನ್ನ ತೀರಿಸೋ ಒಂದು ಪ್ರಮುಖ ಮಾರ್ಗ. ಗರುಡ ಪುರಾಣದಲ್ಲಿ ಈ ಬಗ್ಗೆ ಒಂದು ಸುಂದರವಾದ ಮಾತಿದೆ. ತೃಪ್ತಾಹ ಪಿತರಃ ಪುತ್ರಾಣಾಂ ಹಿತಂ ಕುರ್ವಂತಿ ಸರ್ವದಾ ಅಂತ. ತೃಪ್ತಾಹ ಪಿತರಃ ಅಂದ್ರೆ ಪೂರ್ವಜರು ಸಂತೃಪ್ತರಾದಾಗ ಅವರು ತಮ್ಮ ವಂಶಸ್ಥರಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾರೆ. ಓ, ಅಂದ್ರೆ ಪೂರ್ವಜರ ಆಶೀರ್ವಾದ ಅಂತ. ಇದು ಕೇವಲ ಒಂದು ಭಾವನಾತ್ಮಕ ಸಮಾಧಾನನ, ಅಥವಾ ಕುಟುಂಬದ ಮೇಲೆ ಅದರ ವಾಸ್ತವಿಕ ಪರಿಣಾಮಗಳ ಬಗ್ಗೆ ಶಾಸ್ತ್ರಗಳು ಏನಾದ್ರೂ ಹೇಳುತ್ತವ? ಒಳ್ಳೆ ಪ್ರಶ್ನೆ. ಶಾಸ್ತ್ರಗಳು ಇದನ್ನ ಕೇವಲ ಭಾವನಾತ್ಮಕ ವಿಚಾರವಾಗಿ ನೋಡಲ್ಲ. ಪೂರ್ವಜರ ಆಶೀರ್ವಾದವನ್ನ ಒಂದು ರೀತಿಯ ಸಕಾರಾತ್ಮಕ ಶಕ್ತಿಯ ಹರಿವು ಅಂತ ಪರಿಗಣಿಸಲಾಗುತ್ತೆ. ಓ, ಒಂದು ಪಾಸಿಟಿವ್ ಎನರ್ಜಿ ಫ್ಲೋ ತರ. ಹೌದು, ಅದು ವಂಶದ ಆರೋಗ್ಯ, ಸಮೃದ್ಧಿ, ಮನಃಶಾಂತಿಯ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ನಂಬಲಾಗಿದೆ. ಮಕ್ಕಳೇ, ಅದರಲ್ಲೂ ಹಿರಿಯ ಮಗನೇ ಮಾಡಬೇಕು ಅನ್ನೋ ನಂಬಿಕೆ ಬಲವಾಗಿದೆ. ಶಾಸ್ತ್ರೀಯ ಆದ್ಯತೆ ಹೇಗಿದೆ ನೋಡಿ. ಶಾಸ್ತ್ರಗಳು ಇಲ್ಲಿ ಗಂಡು ಹೆಣ್ಣು ಅಂತ ಭೇದ ಮಾಡೋದ್ಕಿಂತ ಹೆಚ್ಚಾಗಿ ಜವಾಬ್ದಾರಿಯ ಮೇಲೆ ಆದ್ಯತೆ ನೀಡ್ತವೆ. ಪ್ರಾಥಮಿಕ ಕರ್ತವ್ಯ ಜ್ಯೇಷ್ಠ ಪುತ್ರನದ್ದು ಅನ್ನೋದು ನಿಜ. ಮನುಸ್ಮೃತಿಯಲ್ಲಿ ಹೇಳುತ್ತೆ, ಜ್ಯೇಷ್ಠೋ ಬ್ರಾಹ್ಮಣ ಕರ್ತವ್ಯಂ ಶ್ರಾದ್ದಂ ಕರ್ತುಂ ಪ್ರಯತ್ನತಃ ಅಂತ. ಅಂದ್ರೆ ಹಿರಿಯ ಮಗ ಶ್ರದ್ಧೆಯಿಂದ ಮಾಡಬೇಕು ಅಂತ. ಹೌದು, ಯಾಕಂದ್ರೆ ಕುಟುಂಬದ ಮುಂದಿನ ಜವಾಬ್ದಾರಿ ಅವನ ಮೇಲೆ ಇರತ್ತೆ ಅನ್ನೋ ಕಾರಣಕ್ಕೆ. ಒಂದು ವೇಳೆ ಅವನಿಗೆ ಸಾಧ್ಯವಾಗದಿದ್ರೆ ಉಳಿದ ಗಂಡು ಮಕ್ಕಳು ಮಾಡ್ಬೋದು. ಒಂದು ವೇಳೆ ಗಂಡು ಮಕ್ಕಳೇ ಇಲ್ದಿದ್ರೆ ಆಗೇನು ಮಾಡಬೇಕು? ಶಾಸ್ತ್ರಗಳು ಈ ಬಗ್ಗೆ ಬಹಳ ಪ್ರಾಯೋಗಿಕವಾಗಿ ಯೋಚಿಸಿವೆ. ಗರುಡ ಪುರಾಣದಲ್ಲಿ ಒಂದು ಅದ್ಭುತವಾದ ಶ್ಲೋಕವಿದೆ. ಪುತ್ರಾಭಾವೇ ಧಾರೇಣ ಭ್ರಾತೃಪುತ್ರೇಣ ವಾ ಸಗೋತ್ರೇಣ ಸಂಬಂಧಿನ ಅಥವಾ ಸ್ನೇಹವಶೇಣ ಚ. ಓಹೋ, ಇದರ ಅರ್ಥ ಬಹಳ ಸುಂದರವಾಗಿದೆ. ಇದರ ಅರ್ಥ, ಮಗ ಇಲ್ದಿದ್ರೆ ಪತ್ನಿ, ಸಹೋದರ, ಸಹೋದರನ ಮಗ, ಸಗೋತ್ರದ ಸಂಬಂಧಿ. ಓಕೆ. ಸ್ನೇಹವಶೇನ ಚ, ಪ್ರೀತಿಯ ಕಾರಣದಿಂದಾಗಿ ಸ್ನೇಹಿತನು ಮಾಡಬಹುದು ಅನ್ನೋದು ಸಾವಿರಾರು ವರ್ಷಗಳ ಹಿಂದಿನ ಪ್ರಗತಿಪರ ಆಲೋಚನೆ. ಖಂಡಿತ. ಇಲ್ಲಿ ಮುಖ್ಯವಾದದ್ದು ಕ್ರಿಯೆ ಅಲ್ಲ, ಅದರ ಹಿಂದಿನ ಶ್ರದ್ಧೆ ಮತ್ತು ಭಾವನೆ. ಸರಿ, ಈಗ ಇನ್ನೊಂದು ಮುಖ್ಯವಾದ ವಿಷಯ. ನಮ್ಮ ಸಮಾಜದಲ್ಲಿ ಮಹಿಳೆಯರು ಶ್ರಾದ್ದ ಮಾಡಬಾರದು ಅಂತ ಒಂದು ನಂಬಿಕೆ ಇದೆಯಲ್ಲ, ಇದರ ಬಗ್ಗೆ ಮೂಲಶಾಸ್ತ್ರಗಳು ಏನ್ ಹೇಳ್ತವೆ? ಇದು
ಇದು ಸಮಾಜದಲ್ಲಿ ಆಳವಾಗಿ ಬೇರೂರಿರೋ ಒಂದು ದೊಡ್ಡ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆನಾ? ಹೌದು. ಶ್ರಾದ್ದದ ಮೂಲ ಉದ್ದೇಶ ಲಿಂಗ ಆಧಾರಿತ ಅಲ್ಲ. ಅದು ವಂಶದ ಜವಾಬ್ದಾರಿ ಅಥವಾ ಋಣದ ಆಧಾರಿತ. ಆ ಜವಾಬ್ದಾರಿಯನ್ನ ಹೊರುವವರು ಯಾರೇ ಆಗಿರಲಿ, ಅವರು ಶ್ರಾದ್ದ ಮಾಡಬಹುದು. ಇದರಲ್ಲಿ ಮಹಿಳೆಯರು ಸೇರಿದ್ದಾರೆ. ಒಂದ್ ನಿಮಿಷ, ಅಂದ್ರೆ ಸಮಾಜದಲ್ಲಿ ಇಷ್ಟು ಆಳವಾಗಿ ಬೇರೂರಿರುವ ಈ ನಂಬಿಕೆ ಶಾಸ್ತ್ರಸಮ್ಮತ ಅಲ್ಲ? ಖಂಡಿತ ಅಲ್ಲ. ಯಾಜ್ಞವಲ್ಕ್ಯ ಸ್ಮೃತಿ ಈ ವಿಷಯದಲ್ಲಿ ಅತ್ಯಂತ ಸ್ಪಷ್ಟವಾದ ಮತ್ತು ಬಲವಾದ ಬೆಂಬಲವನ್ನ ನೀಡುತ್ತೆ. ಅದರಲ್ಲಿ ಒಂದು ನಿರ್ಣಾಯಕ ಶ್ಲೋಕನೇ ಇದೆ: ಪುತ್ರಾಭಾವೇತು ದಾಯಾದಾಹ ಸ್ತ್ರೀ ವಾ ಕುರ್ಯಾತ್ ವಿಧಿಂ ಶುಭಂ. ಓ, ಇದರ ಅರ್ಥ ಏನು? ಮಗನ ಅನುಪಸ್ಥಿತಿಯಲ್ಲಿ ವಾರಸುದಾರರು, ಮಹಿಳೆಯೂ ಸೇರಿದಂತೆ ಶ್ರಾದ್ದ ಮತ್ತು ಎಲ್ಲ ಶುಭ ವಿಧಿಗಳನ್ನು ಮಾಡಬಹುದು. ಇದು ಯಾವುದೇ ಆಧುನಿಕ ವ್ಯಾಖ್ಯಾನ ಅಲ್ಲ, ಇದು ಮೂಲ ಶಾಸ್ತ್ರದ ಮಾತು. ಇದು ನಿಜಕ್ಕೂ ಕಣ್ಣು ತೇರಿಸೋ ವಿಷಯ. ಬೇರೆ ಪುರಾಣಗಳಲ್ಲೂ ಈ ಬಗ್ಗೆ ಉಲ್ಲೇಖ ಇದೆಯಾ? ಖಂಡಿತ. ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಸ್ತ್ರೀನಾಂ ಅಪಿ ಧರ್ಮೋಸ್ತಿ ಪಿತೃಯಜ್ಞೆ ಅಂತ ಹೇಳಲಾಗಿದೆ. ಸ್ತ್ರೀನಾಂ ಅಪಿ ಅಂದ್ರೆ ಮಹಿಳೆಯರಿಗೂ ಅಂತಾಯ್ತು? ಹೌದು. ಪಿತೃಯಜ್ಞದಲ್ಲಿ ಅಂದ್ರೆ ಶ್ರಾದ್ದದಲ್ಲಿ ಮಹಿಳೆಯರಿಗೂ ಹಕ್ಕು ಮತ್ತು ಕರ್ತವ್ಯವಿದೆ ಅಂತ. ಇನ್ನೊಂದು ಕಡೆ ಯತ್ರ ಪುತ್ರೋ ನ ವಿದ್ಯೇತ ತತ್ರ ಪುತ್ರಿ ಶ್ರಾದ್ದಂ ತೃಪ್ತಿಕಾರಕಂ ಅಂತನೂ ಹೇಳಲಾಗಿದೆ. ಎಲ್ಲಿ ಮಗನಿಲ್ಲುವುದಿಲ್ಲವೋ ಅಲ್ಲಿ ಮಗಳು. ಹೌದು, ಅಲ್ಲಿ ಮಗಳ ಶ್ರಾದ್ದವು ಪೂರ್ವಜರಿಗೆ ತೃಪ್ತಿಯನ್ನು ನೀಡುತ್ತದೆ ಅಂತ. ಹಾಗಾದ್ರೆ ಇವೆಲ್ಲವನ್ನೂ ಬದಿಗಿಟ್ಟು ಈಗ ನಮ್ಮ ಕಾರ್ಯಕ್ರಮದ ಮೂಲ ಪ್ರಶ್ನೆಗೆ ಬರೋಣ. ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ಮರಣ ಹೊಂದಿದ್ರೆ, ಅವರಿಗೆ ಶ್ರಾದ್ದ ಮಾಡಲು ಜಗತ್ತಿನಲ್ಲಿ ಯಾರೂ ಇಲ್ಲದಿದ್ರೆ, ಆಗ ಆತ್ಮದ ಗತಿ ಏನು? ಇದು ಅನೇಕರನ್ನ ಕಾಡೋ ಭಯ. ಆದ್ರೆ ಶಾಸ್ತ್ರಗಳು ನೀಡೋ ಉತ್ತರ ಇದೆಯಲ್ಲ, ಅದು ಅತ್ಯಂತ ಧೈರ್ಯ ತುಂಬುವಂತಿದೆ. ಆತ್ಮದ ಪಯಣ ಸಂಪೂರ್ಣವಾಗಿ ಶ್ರಾದ್ದದ ಮೇಲೆ ಅವಲಂಬಿತವಾಗಿಲ್ಲ. ಓ, ಅಂಥ ಸಂದರ್ಭಗಳಲ್ಲಿ ಅವರ ಸ್ವಂತ ಕರ್ಮವೇ ಅವರ ಪಯಣವನ್ನ ಸಂಪೂರ್ಣವಾಗಿ ನಿರ್ಧರಿಸುತ್ತೆ. ಗರುಡ ಪುರಾಣದ ಒಂದು ಪ್ರಬಲವಾದ ಶ್ಲೋಕ ಹೀಗಿದೆ: ಸ್ವಕೃತಂ ನೈವ ನಾಶಾಯ ಸ್ವಕೃತಂ ನೈವ ಮುಚ್ಯತೆ ಸ್ವಕರ್ಮ ಫಲದಂ ತಸ್ಯ ನಾಣ್ಯದಸ್ತಿ ಪರಾಯಣಂ. ಸ್ವಕೃತಂ ಅಂದ್ರೆ ನಿಮ್ಮ ಸ್ವಂತ ಕರ್ಮ ಎಂದಿಗೂ ನಾಶವಾಗಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋಕೂ ಆಗಲ್ಲ. ನಿಮ್ಮ ಕರ್ಮಫಲವೇ ನಿಮ್ಮ ಮಾರ್ಗದರ್ಶಕ, ಬೇರೆ ಯಾವುದೂ ಆಶ್ರಯವಲ್ಲ. ನಿಖರವಾಗಿ ಇದರರ್ಥ ಸ್ಪಷ್ಟ. ಯಾರು ಶ್ರಾದ್ದ ಮಾಡದಿದ್ರೂ ವ್ಯಕ್ತಿಯ ಕರ್ಮವೇ ಅವರ ಮರಣ ನಂತರದ ಮಾರ್ಗವನ್ನ ನಿರ್ಧರಿಸುತ್ತೆ. ಒಂದು ಕಡೆ ಕರ್ಮವೇ ಎಲ್ಲವನ್ನೂ ನಿರ್ಧರಿಸುತ್ತೆ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಶ್ರಾದ್ದದಂಥ ಆಚರಣೆಗಳು ಮುಖ್ಯ ಅಂತೀವಿ. ಇದರಲ್ಲಿ ಒಂದು ರೀತಿಯ ವಿರೋಧಾಭಾಸ ಇಲ್ವಾ? ಅತ್ಯುತ್ತಮ ಪ್ರಶ್ನೆ. ಇದ್ರಲ್ಲಿ ವಿರೋಧಾಭಾಸ ಇಲ್ಲ, ಬದಲಿಗೆ ಒಂದು ಸೂಕ್ಷ್ಮವಾದ ಸಂಬಂಧ ಇದೆ. ಇದನ್ನ ಹೀಗೆ ಯೋಚಿಸಬಹುದು: ನಮ್ಮ ಕರ್ಮ ಒಂದು ಕಾಸ್ಮಿಕ್ ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ. ಶ್ರಾದ್ದ ಅನ್ನೋದು ಆ ಪಯಣದಲ್ಲಿ ನಮ್ಗೆ ಸಿಗೋ ಒಂದು ಟ್ರಾವೆಲ್ ಕಿಟ್ ಇದ್ದ ಹಾಗೆ. ಟ್ರಾವೆಲ್ ಕಿಟ್? ಹೌದು. ಅದು ಪ್ರಯಾಣವನ್ನ ಸುಲಭಗೊಳಿಸಬಹುದೇ ಹೊರತು ನಮ್ಮ ಗಮ್ಯಸ್ಥಾನವನ್ನೇ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಶ್ರಾದ್ದ ಮಾಡಲು ಯಾರೂ ಇಲ್ಲದಿದ್ರೆ ಆತ್ಮ ಅನಾಥವಾಗೋದಿಲ್ವಾ? ಆ ಟ್ರಾವೆಲ್ ಕಿಟ್ ಇಲ್ಲದೆ ಕಷ್ಟಪಡೋದಿಲ್ವಾ? ಖಂಡಿತವಾಗಿಯೂ ಇಲ್ಲ. ಆತ್ಮ ಎಂದಿಗೂ ಅನಾಥವಾಗೋದಿಲ್ಲ. ಗರುಡ ಪುರಾಣ ಈ ಬಗ್ಗೆ ಸ್ಪಷ್ಟವಾದ ಭರವಸೆಯನ್ನ ನೀಡುತ್ತೆ. ಅನ್ಯತ್ರ ಚೇತ್ನ ಕರ್ತಾ ಸ್ಯಾತ್ ಸ್ವಯಂ ದೇವಾಹ ಪಿತರಿನ್ ಯಥಾವತ್ ತ್ರಾಯಂತೆ. ಅಂದ್ರೆ ಶ್ರಾದ್ದ ಮಾಡಲು ಯಾರೂ ಇಲ್ಲದಿದ್ರೆ ದೇವತೆಗಳೇ ಸ್ವತಃ ಆ ಅಗಲಿದ ಆತ್ಮವನ್ನು ರಕ್ಷಿಸಿ ಪೋಷಿಸ್ತಾರೆ. ಯಾವುದೇ ಆತ್ಮ ಹಸಿವಿನಿಂದ ಬಳಲುವುದಿಲ್ಲ ಅಥವಾ ಪರಿತ್ಯಕ್ತವಾಗುವುದಿಲ್ಲ. ಇದು ಬಹಳ ಸಮಾಧಾನಕರವಾದ ಮಾತು. ಹೌದು. ಮಹಾಭಾರತ ಕೂಡ ಹೇಳುತ್ತೆ: ಸ್ವಕರ್ಮಣಾಂ ಏವ ಪ್ರಾಣಿನಾಂ ಗತಿಃ ನ ಶ್ರಾದ್ದ ಮಾತ್ರೇಣ. ಅಂದ್ರೆ ಜೀವಿಯ ಗತಿಯು ಅದರ ಸ್ವಂತ ಕರ್ಮದಿಂದಲೇ ನಿರ್ಧರಿಸಲ್ಪಡ್ತದೆ, ಕೇವಲ ಶ್ರಾದ್ದದಿಂದಲಲ್ಲ. ಶ್ರಾದ್ದ ಸಹಾಯ ಮಾಡುತ್ತೆ, ಆದರೆ ಕರ್ಮವೇ ಆಳುತ್ತೆ. ಸರಿ. ಹಾಗಾದ್ರೆ ಶ್ರಾದ್ದ ಮಾಡಿದ್ರು ಅಥವಾ ಮಾಡದಿದ್ರು ಸತ್ತ ನಂತರ ಆತ್ಮಕ್ಕೆ ನಿಜವಾಗಿ ಏನಾಗತ್ತೆ? ಆ ಪಯಣನ ಹಂತಗಳನ್ನು ಸ್ವಲ್ಪ ವಿವರವಾಗಿ ನೋಡೋಣವೇ? ಖಂಡಿತ. ಆ ಪ್ರಕ್ರಿಯೆ ಎಲ್ರಿಗೂ ಒಂದೇ ರೀತಿ ನಡೆಯುತ್ತೆ. ಮೊದಲನೇ ಹಂತ ಅಂತಕಾಲ, ಅಂದ್ರೆ ಸಾವಿನ ಕ್ಷಣ, ಕೊನೆಯ ಉಸಿರು. ಹೌದು. ಪ್ರಾಣವು ದೇಹದ ಬೇರೆ ಬೇರೆ ಅಂಗಗಳಿಂದ ಹಿಂತೆಗೆದುಕೊಂಡು ಹೃದಯದಲ್ಲಿ ಸಂಗ್ರಹವಾಗುತ್ತೆ. ಸ್ಥೂಲ ಶರೀರವು ಪಂಚಭೂತಗಳಲ್ಲಿ ಲೀನವಾಗುತ್ತೆ. ನಿಲ್ಲಿ, ಸ್ಥೂಲ ಶರೀರ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋ ದೇಹ ಅಂತ ಗೊತ್ತು. ಆದರೆ ಈ ಸೂಕ್ಷ್ಮ ಮತ್ತು ಕಾರಣ ಶರೀರಗಳು ಅಂದ್ರೆ ಏನು? ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಖಂಡಿತ. ಸ್ಥೂಲ ಶರೀರ ಅನ್ನ ಆಹಾರದಿಂದಾಗಿದ್ದು ಇಲ್ಲೇ ಉಳಿಯುತ್ತೆ.
ಆದ್ರೆ ಸೂಕ್ಷ್ಮ ಶರೀರ ಅಂದ್ರೆ ನಮ್ಮ ಮನಸ್ಸು, ಬುದ್ಧಿ, ಭಾವನೆಗಳು, ನೆನಪುಗಳ ಒಂದು ಶಕ್ತಿ ರೂಪ. ಓ, ಎನರ್ಜಿ ಬಾಡಿ. ಬೀಜಗಳನ್ನ ಹೊತ್ತಿರೋ ಅತ್ಯಂತ ಸೂಕ್ಷ್ಮವಾದ ಅಂಶ. ಇವೆರಡೂ ಆತ್ಮದ ಜೊತೆ ಮುಂದಿನ ಪಯಣಕ್ಕೆ ಬರ್ತವೆ. ಸರಿ, ದೇಹ ಇಲ್ಲೇ ಉಳಿತು, ಆತ್ಮ ಸೂಕ್ಷ್ಮ ಮತ್ತು ಕಾರಣ ಶರೀರಗಳೊಂದಿಗೆ ಹೊರಟಿತು. ಆಮೇಲೆ ಎರಡನೇ ಹಂತದಲ್ಲಿ ಆತ್ಮವು ಪ್ರೇತಸ್ಥಿತಿಯನ್ನ ತಲುಪುತ್ತೆ. ಸುಮಾರು 10 ರಿಂದ 12 ದಿನಗಳ ಕಾಲ. ಪ್ರೇತಸ್ಥಿತಿ? ಹೌದು. ಆ ಸಮಯದಲ್ಲಿ ಅದು ತನ್ನ ಹಳೆಯ ಮನೆ, ಜನರು, ವಸ್ತುಗಳ ಸುತ್ತ ಸುಳಿದಾಡುತ್ತಿರುತ್ತೆ. ಮೂರನೇ ಹಂತದಲ್ಲಿ ಅದಕ್ಕೆ ತಾನು ಸತ್ತಿದ್ದೇನೆ ಅನ್ನೋ ಅರಿವು ನಿಧಾನವಾಗಿ ಮೂಡುತ್ತೆ. ಈ ಹಂತದ ನಂತರ ಆತ್ಮ ಎಲ್ಲಿಗೆ ಹೋಗುತ್ತೆ? ಯಾರು ಅದನ್ನ ಕರೆದೊಯ್ತಾರೆ? 4ನೇ ಹಂತದಲ್ಲಿ ಯಮ ಮಾರ್ಗದ ಕಡೆಗೆ ಸೆಳೆತ ಶುರುವಾಗುತ್ತೆ. ಇದು ಯಮನ ವ್ಯವಸ್ಥೆಯ ಒಂದು ಆಟೋಮ್ಯಾಟಿಕ್ ಪ್ರೋಸೆಸ್. ಓಕೆ. 5ನೇ ಹಂತದಲ್ಲಿ ಯಮನ ದೂತರ ಆಗಮನ ಆಗತ್ತೆ. ಇವರು ನಾವು ಸಿನಿಮಾಗಳಲ್ಲಿ ನೋಡೋ ಹಾಗೆ ಭಯಾನಕ ರಾಕ್ಷಸರಲ್ಲ, ಮಾರ್ಗದರ್ಶಕರು. ಹೌದು, ಗೈಡ್ಸ್ ಇದ್ದ ಹಾಗೆ. ಪುಣ್ಯಾತ್ಮರಿಗೆ ಸೌಮ್ಯರಾಗಿಯೂ ಗೊಂದಲದಲ್ಲಿರೋ ಆತ್ಮಗಳಿಗೆ ದೃಢವಾಗಿಯೂ ಕಾಣಿಸ್ಕೊಳ್ತಾರೆ. ನಂತರದ ಪಯಣ ಹೇಗೆ ಸಾಗುತ್ತೆ? 6ನೇ ಹಂತದಲ್ಲಿ ಆತ್ಮವು ಹಲವು ಸೂಕ್ಷ್ಮ ಲೋಕಗಳನ್ನ ದಾಟುತ್ತೆ. ಭೂಲೋಕ, ಪ್ರೇತಲೋಕ, ಪಿತೃಯಾನ, ಹೀಗೆ. ಶ್ರಾದ್ದವಿಲ್ಲದಿದ್ರೆ ಈ ಪಯಣ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ, ಆದ್ರೆ ದಾರಿ ತಪ್ಪಲ್ಲ. ಆಮೇಲೆ ಬರೋದು ಚಿತ್ರಗುಪ್ತನ ಕರ್ಮದ ಖಾತೆ. ಅಂದ ತಕ್ಷಣ ನಮಗೆ ಯಾವುದೋ ನ್ಯಾಯಾಲಯ ಶಿಕ್ಷೆ ಕೊಡುವ ದೃಶ್ಯ ಕಣ್ಮುಂದೆ ಬರುತ್ತೆ. ನಿಜವಾಗಿಯೂ ಹಾಗೇನಾ? ಇಲ್ಲ, ಅದು ನಮ್ಮ ಕಲ್ಪನೆ. ಶಾಸ್ತ್ರಗಳು ಹೇಳೋದು ಇದೊಂದು ಸ್ವಯಂ ವಿಮರ್ಶೆಯ ಹಂತ. ಸೆಲ್ಫ್ ರಿವ್ಯೂ. ಹೌದು, ಒಂದು 360 ಡಿಗ್ರಿ ಸಿನಿಮಾ ನೋಡಿದ ಹಾಗೆ. ನಿಮ್ಮ ಇಡೀ ಜೀವನ, ನೀವು ಮಾಡಿದ ಒಳ್ಳೆಯದು, ಕೆಟ್ಟದ್ದು, ನಿಮ್ಮ ಉದ್ದೇಶಗಳು ಎಲ್ಲವೂ ನಿಮ್ಮ ಕಣ್ಮುಂದೆ ಹಾದು ಹೋಗುತ್ತೆ. ಓ, ಅಲ್ಲಿ ನೀವೇ ನ್ಯಾಯಾಧೀಶರು, ನೀವೇ ಸಾಕ್ಷಿ. ಇದು ಶಿಕ್ಷೆಗಿಂತ ಹೆಚ್ಚಾಗಿ ಅರಿವು ಮೂಡಿಸೋ ಪ್ರಕ್ರಿಯೆ. ಆ ಸ್ವಯಂ ಅರಿವಿನ ನಂತರ ಆತ್ಮದ ಗತಿಯೇನು? ಸ್ವರ್ಗ ನರಕಗಳಿಗೆ ಹೋಗುತ್ತಾ? 8ನೇ ಹಂತದಲ್ಲಿ ಆ ಕರ್ಮದ ಖಾತೆಯ ಅನುಸಾರ ಆತ್ಮವು ಪಿತೃಲೋಕ, ದೇವಲೋಕ ಅಥವಾ ನರಕಲೋಕದಲ್ಲಿ ತಾತ್ಕಾಲಿಕವಾಗಿ ವಾಸಿಸುತ್ತೆ. ತಾತ್ಕಾಲಿಕವಾಗಿ? ಹೌದು, ಪರ್ಮನೆಂಟ್ ಅಲ್ಲ. ಮಹಾಭಾರತ ಹೇಳುತ್ತೆ, ನಿರಂತರಂ ನ ಕಶ್ಚಿತ್ ತಿಷ್ಠತಿ ಲೋಕಾಂತರೆ ಅಂತ. ಯಾವ ಆತ್ಮವು ಯಾವುದೇ ಲೋಕದಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ. ಕೊನೆಯ ಹಂತ ಅಂದ್ರೆ ಮುಂದಿನ ಜನ್ಮದ ನಿರ್ಧಾರ ಹೇಗಾಗುತ್ತೆ? ಅದೇ 9ನೇ ಹಂತ. ನಿಗದಿತ ಸಮಯದ ನಂತರ ಆತ್ಮದ ಹಿಂದಿನ ಜನ್ಮದ ಕರ್ಮ ಮತ್ತು ಸಂಸ್ಕಾರಗಳು ಅದರ ಮುಂದಿನ ದೇಹ, ಕುಟುಂಬ, ಸವಾಲುಗಳು, ಅವಕಾಶಗಳನ್ನ ನಿರ್ಧರಿಸ್ತವೆ. ಹಾಗಾದ್ರೆ ಅಂತಿಮವಾಗಿ ನಾವು ಅರ್ಥ ಮಾಡ್ಕೊಳ್ಳಬೇಕಾದ ವಿಷಯ ಏನಂದ್ರೆ, ಶ್ರಾದ್ದ ಅನ್ನೋದು ಒಂದು ಪ್ರಮುಖ ಮಾರ್ಗ ನಮ್ಮ ಪ್ರೀತಿ ತೋರ್ಸೋಕೆ. ಹೌದು, ಪಯಣಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಅದನ್ನ ಮಾಡಲು ಯಾರು ಇಲ್ಲದಿದ್ರೂ ಆತ್ಮ ಅನಾಥವಾಗೋದಿಲ್ಲ. ವಿಶ್ವದ ನಿಯಮ ಅಂದ್ರೆ ಧರ್ಮ ಅದರ ಕಾಳಜಿ ವಹಿಸುತ್ತೆ. ಅಂತಿಮವಾಗಿ ಅದರ ಸ್ವಂತ ಕರ್ಮವೇ ಅದರ ಮಾರ್ಗದರ್ಶಕ. ಹೌದು, ಅತ್ಯಂತ ನಿಖರವಾಗಿ ಹೇಳಿದ್ರಿ. ಯಾವುದೇ ಆತ್ಮವು ಎಂದಿಗೂ ಒಂಟಿಯಲ್ಲ. ಯಾವುದೇ ಆತ್ಮವನ್ನ ಎಂದಿಗೂ ಕೈಬಿಡಲಾಗುವುದಿಲ್ಲ. ಧರ್ಮವು ಎಲ್ಲರನ್ನೂ ರಕ್ಷಿಸುತ್ತೆ. ಯಾವಾಗಲೂ ನೆನಪಿಡಬೇಕಾದ ಒಂದು ಸತ್ಯ ಅಂದ್ರೆ, ಆತ್ಮದ ನಿಜವಾದ ರಕ್ಷಕ ಅದರ ಸ್ವಂತ ಕರ್ಮ. ಸಾವಿನ ನಂತರ ಕರ್ಮವನ್ನು ಹೊರತುಪಡಿಸಿ ಬೇರೇನೂ ಜೊತೆಗೆ ಬರೋದಿಲ್ಲ. ಕರ್ಮವೇ ಆಳುತ್ತೆ, ಕರ್ಮವೇ ರಕ್ಷಿಸುತ್ತೆ ಮತ್ತು ಕರ್ಮವೇ ದಂಡಿಸುತ್ತೆ. ಈ ಇಡೀ ಚರ್ಚೆಯಿಂದ ಒಂದು ಆಳವಾದ ಯೋಚನೆ ಮೂಡ್ತಿದೆ. ಒಂದು ವೇಳೆ ನಮ್ಮ ಕರ್ಮವೇ ನಮ್ಮ ಮುಂದಿನ ಪಯಣವನ್ನು ನಿರ್ಧರಿಸುವುದಾದ್ರೆ, ನಾವು ಸತ್ತ ನಂತರ ಇತರರು ನಮಗಾಗಿ ಮಾಡುವ ಕ್ರಿಯೆಗಳಿಗಿಂತ ನಾವು ಜೀವಂತವಾಗಿರುವಾಗ ನಮಗಾಗಿ ನಾವು ಮಾಡಿಕೊಳ್ಳುವ ನಮ್ಮ ಸ್ವಂತ ಕ್ರಿಯೆಗಳಿಗೆ ಎಷ್ಟು ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು, ಈ ಬಗ್ಗೆ ಯೋಚಿಸಬೇಕಾಗಿದೆ. ಪ್ರಾಜೆಕ್ಟ್ ಸನಾತನ ಪ್ರಾಮಾಣಿಕ ನೇಪಾಳಿ ರುದ್ರಾಕ್ಷ, ವಿಶೇಷ ಪವಿತ್ರ ರುದ್ರಾಕ್ಷ ಸಂಯೋಜನೆಗಳು ಮತ್ತು ಪೂಜೆಗೆ ಸೂಕ್ತವಾದ ವಿಗ್ರಹಗಳನ್ನು ಸಹ ಒದಗಿಸುತ್ತದೆ. ಇದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಿಜವಾದ ಮಾರ್ಗದರ್ಶಿ. ಹಿಂದೆ projectssanatana.comಗೆ ಭೇಟಿ ನೀಡಿ ಮತ್ತು ನಮ್ಮ ಆಧ್ಯಾತ್ಮಿಕ ಉತ್ಪನ್ನಗಳನ್ನು ಅನ್ವೇಷಿಸಿ.